ಬೆಟ್ಟ ಆಗಿದ್ದು ಇಲಿ ಹಿಡಿದ್ರು ಅನ್ನೋ ಮಾತಿನಂತೆ ಇವತ್ತು ಬಿಜೆಪಿ ನಾಯಕರು ಹಿಂದೂ ಸಂಘಟನೆಗಳು ನಡೆದುಕೊಂಡಿವೆ. ಉದಯಗಿರಿ ಕಲ್ಲು ತೂರಾಟ ಖಂಡಿಸಿ ನೀಡಿದಂತ ಮೈಸೂರು ಚಲೋ ಕಾಟಾಚಾರ ನಾಮಕಾವಸ್ಥೆ ಎನ್ನುವಂತಾಗಿದೆ. ಇದರ ಮಧ್ಯೆಯೂ ಕೂಡ ಬಿಜೆಪಿಯ ಬಣ ಬಡಿದಾಟಕ್ಕೆ ಇವತ್ತು ಹೊಸ ತಿರುವು ಸಿಕ್ಕಿದೆ. ಉದಯಗಿರಿ ಅಸ್ತ್ರ ಬಿಜೆಪಿಗರ ಮೈಸೂರು ಚಲೋ ಡೋಸ್ ಪಟಾಕಿ. ಹೋರಾಟ ಹತ್ತಿಕ್ತಾ ಇದ್ದಾರೆ. ಯೋಗ್ಯತೆ ಇದ್ರೆ ತಾಕತ್ತಿದ್ರೆ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು. ಹೋಟೆಲ್ಗೆ ಸೀಮಿತವಾದ ವಿಜೇಂದ್ರ ಅಶೋಕ್ ಹೋರಾಟ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ದಾಳಿ, ಅಂದು ನಡೆದ ಗಲಭೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೇ ಪ್ರಕರಣವನ್ನ ಖಂಡಿಸಿ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಮೈಸೂರು ಚಲೋಗೆ ಕರೆ ನೀಡಿದ್ವು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಕೂಡ ಮೈಸೂರು ಚಲೋಗೆ ಸಾಥ್ ನೀಡಿತ್ತು. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಕಹಳೆಯನ್ನ ಮೊಳಗಿಸಿದ್ರು. ಆದರೆ ಮೈಸೂರು ಚಲೋಗೆ ಪೊಲೀಸರು ಅನುಮತಿ ನಿರಾಕರಿಸಿ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಮೈಸೂರಿಗೆ ತೆರಳೋ ಮೊದಲು ಬೆಂಗಳೂರಲ್ಲಿ ಮಾತನಾಡಿದ್ದ ವಿಜೇಂದ್ರ ಈ ಹೋರಾಟವನ್ನ ತಡೆಯೋಕೆ ಸಾಧ್ಯವಿಲ್ಲ ಅಂತ ಬೆಂಕಿ ಉಗುಳಿದ್ರು. ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ತಾಕತ್ತಿದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ನುಗ್ಗಿದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು. 144 ಸೆಕ್ಷನ್ ಅಲ್ಲ, ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳಿದ ವಿಜೇಂದ್ರ ಅಶೋಕ್ ಜೊತೆ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಬಿಜೆಪಿ ನಾಯಕರ ದಂಡು ಕೂಡ ಬಂದಿತ್ತು. ಅಶೋಕ್ ಸಹ ನಿಷೇಧಾಜ್ಞೆಗೆ ನಾವು ಹೆದರೋಲ್ಲ ಅಂತ ಗುಟ್ಟದು ಹಾಕಿದ್ರು. ಸರ್ಕಾರ ಹೇಳಿದೆ ಮಾಡಿದ್ದಾರೆ ಅಷ್ಟೇ. ಹೋದ್ ಸರಿ ನಾನು ಬಂದಾಗ ಯಾಕೆ ಬಿಟ್ರು, ಇವಾಗ ಯಾಕೆ ಮಾಡ್ತಾ ಇದ್ದಾರೆ? ಸರ್ಕಾರ ಹೇಳಿದೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಒಂದು ರೀತಿ ಅವ್ರಿಗೇನು ತೊಂದರೆ ಆಗಬಾರದು, ಮುಸಲ್ಮಾನರಿಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಸರ್ಕಾರ ಅವ್ರ ಪರವಾಗಿ ನಿಂತಿದೆ. ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಹೋರಾಟ ಹತ್ತಿಕ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಎದುರಲ್ಲ. ಕೋರ್ಟ್ಗೆ ಹೋಗಿದ್ದೀರಿ, ಕೋರ್ಟಿನ ಆದೇಶಕ್ಕೆ ತಲೆಬಾಗ್ತೀರಿ. ಹೀಗೆ ಇಬ್ಬರು ಗುಡುಗಿದ್ದಷ್ಟೇ ಬಂತು. ಆದ್ರೆ ಹೋರಾಟದಲ್ಲಿ ಭಾಗಿಯಾಗದೆ ಹೋದ ಪುಟ್ಟ ಬಂದ ಪುಟ್ಟ ಎಂಬಂತೆ ವಾಪಸ್ಸಾದ್ರು. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಪೊಲೀಸರು ಹೋರಾಟಕ್ಕೆ ಅನುಮತಿ ಕೊಡದೆ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಪ್ರತಿಭಟನೆಗೆ ಅನುಮತಿ ಕೋರಿ ಸಂಘಟನೆಗಳು ಹೈಕೋರ್ಟ್ ಮೆಟ್ಟಿಲೇರಿದ್ವು. ಇತ್ತ ವಿಜೇಂದ್ರ ಅಶೋಕ್ ಇದ್ದ ಹೋಟೆಲ್ಗೆ ಬ್ಯಾರಿಕೇಡ್ ಹಾಕಿ ನಗರ ಪ್ರವೇಶ ಮಾಡದಂತೆ ಪೊಲೀಸರು ತಡೆ ಒಡ್ಡಿದ್ರು. ಆತ ಹೈಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿ ಪ್ರತಿಭಟನೆಗೆ ಅವಕಾಶ ನೀಡಿತ್ತು. ಸಂಜೆ 3:30ರಿಂದ ಪ್ರತಿಭಟನೆ, 1 ಗಂಟೆಗಳ ಕಾಲ ಪ್ರತಿಭಟನೆಗೆ ಅನುಮತಿ ನೀಡಲಾಗಿತ್ತು. ಹೀಗಾಗಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ರತಿಭಟನೆಗೆ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಪ್ರತಿಭಟನೆಗೆ ಬಿವೈ ವಿಜೇಂದ್ರ ಆಗ್ಲಿ ಆರ್ ಅಶೋಕ್ ಆಗ್ಲಿ ಬರಲೇ ಇಲ್ಲ. ಇನ್ನು ಪ್ರತಿಭಟನೆಗೆ ಬಂದ ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ ಮಾತನಾಡದೆ ಸುಮ್ಮನೆ ನಿಂತಿದ್ರು. ಇನ್ನು ಬಿಜೆಪಿ ನಾಯಕರ ಈ ಹೋರಾಟವನ್ನ ಕಾಂಗ್ರೆಸ್ ನಾಯಕರು ಟೀಕಿಸಿದ್ರು. ಎಲ್ಲ ಆದ್ಮೇಲೆ ಹೋಗ್ತಾ ಇರೋದೇನಕ್ಕೆ? ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಇವ್ರದ್ದು ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಇರೋದು. ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದರೆ ಹೋಗ್ಬಾರ್ದಲ್ಲ ಅಷ್ಟೇ. ಅದನ್ನು ರಾಜಕೀಯ ಕಾರಣಕ್ಕಾಗಿ ಅದನ್ನು ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಪ್ರೊಟೆಸ್ಟ್ಗಳು ಮಾಡೋದು, ಹೇಳಿಕೆಗಳನ್ನ ಕೊಡೋದು, ಇದೆಲ್ಲ ಮಾಡ್ತಿದ್ದಾರೆ. ಅಶೋಕ್ ಕಾಲಿಗೆ ನಮಸ್ಕಾರ, ವಿಜೇಂದ್ರ ಜೊತೆ ಪ್ರತಾಪ್ ಸಿಂಹ ಮಾತು. ಇಷ್ಟೆಲ್ಲದರ ಮಧ್ಯೆ ವಿಜೇಂದ್ರ ಮತ್ತು ಅಶೋಕ್ ಮೈಸೂರಿಗೆ ಭೇಟಿ ನೀಡಿದ್ದ ವೇಳೆ ಪ್ರತಾಪ್ ಸಿಂಹ ನಡೆ ಕುತೂಹಲಕ್ಕೆ ಕಾರಣವಾಯಿತು. ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರತಾಪ್ ಸಿಂಹ ಅಶೋಕ್ ಬರ್ತಿದ್ದಂತೆ ಕಾಲಿಗೆ ನಮಸ್ಕರಿಸಿದ್ರು. ಅಲ್ಲದೆ ವಿಜೇಂದ್ರ ಜೊತೆ ಕೆಲ ಹೊತ್ತು ಸಮಾಲೋಚನೆ ನಡೆಸಿ ಹುಬ್ಬೇರುವಂತೆ ಮಾಡಿದ್ರು. ಕಳೆದ 1 ವಾರದಿಂದ ಮೈಸೂರಿನಲ್ಲಿ ಬಿಗುವಿನ ವಾತಾವರಣಕ್ಕೆ ಕಾರಣವಾಗಿದ್ದ ಮೈಸೂರು ಚಲೋ ಯಾವುದೇ ರೀತಿ ಪರಿಣಾಮಕಾರಿ ಆಗದೆ ಅಂತ್ಯವಾಗಿದೆ. ಬಿಜೆಪಿ ನಾಯಕರು ಬೆಟ್ಟ ಆಗಿದ್ದು ಇಲಿ ಹಿಡಿದವರಂತೆ ಮಾಡಿದ್ದಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ರಾಮ್, TV9 ಮೈಸೂರು.